ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬಂದ್ರು ಒಳ್ಳೇದಾಯ್ತು ಬಿಡಪ್ಪ. ನಿಮ್ಗೆ ಹುಷಾರಿಲ್ಲ ಅಂತಿದ್ರಮ್ಮ, ಹೀಗೇಗಿದ್ದೀರಾ? ಹಾ, ಪರವಾಗಿಲ್ಲ. ಊಟ ಮಾಡಿ ಪುಷ್ಪ ಮಾಡೋ ಶುಂಠಿ ಟೀ ಕುಡಿದ್ರೆ ಎಲ್ಲ ಮಾಯ ಆಗ್ಬಿಡುತ್ತೆ. ತಾಯಿ ಅಲ್ಲವ, ಸರಿಯಾದ ವೇಳೆಗೆ ನೀನೇ ಸಂಜುನ ಕಳಿಸ್ದಿ ಇಲ್ಲಿ ಅಂತ ಭಾವಿಸ್ತೀನಿ. ಆದಷ್ಟು ಬೇಗ ಇದನ್ನೆಲ್ಲ ಬಗೆಹರಿಸು ತಾಯಿ. ಅನು, ನೀನು ಯಾವಾಗಲೂ ನಗ್ನಗ್ತಾ ಇರಬೇಕು, ಏನು ಯೋಚನೆ ಮಾಡಬೇಡ. ನಾವೆಲ್ಲ ನಿನ್ನ ಜೊತೆ ಇದ್ದೀವಿ. ಪ್ರಿಯ, ಸಂಜು ಅವನಾಗವನ ಆಫೀಸಿಗೆ ಹೊಂಟಾನಂದ್ರೆ ಅವನಿಗೆಲ್ಲ ನೆನಪಿಗೆ ಬರಕತ್ತತಿ ಅನ್ನಿಸ್ತತಿ. ಹಂಗಾಗಿ ನಾವಿಲ್ಲಿರೋದು ಅಗತ್ಯ ಇಲ್ಲ ಅಂತ ನನಗೆ ಅನ್ನಿಸ್ತತಿ. ನೀ ಏನಂತಿ? ಹಂಗಾರೆ ಎಲ್ಲರಿಗೂ ಹೇಳ್ಬಿಡು. ನಾ ಹೇಳ್ತೇನೆ. ಏನೋ ಪ್ಲ್ಯಾನ್ ಮಾಡಿಕೊಂಡೇ ಹೀಗೆಲ್ಲ ಮಾಡ್ತಿದ್ದಾನೆ ಇವನು. ಮೀರಾ ಇಲ್ಲಿಗೆ ಬರ್ತಾಳೆ ಅಂತ ಗೊತ್ತಿದ್ದೆ ಇವನು ಆಫೀಸಿಗೆ ಹೋದ್ನಾ? ಅಲ್ಲ, ಆಫೀಸ್ಗೆ ಒಬ್ಬನೇ ಹೋಗಕ್ಕೆ ಹೇಗೆ ಗೊತ್ತಾಯ್ತು ಇವನಿಗೆ? ಶಾರದಮ್ಮನವ್ರೆ, ಇವತ್ತಿನ ಶಾಸ್ತ್ರ ಎಲ್ಲ ಭಾಳ ಚಲೋ ಆಯ್ತು ನೋಡ್ರಿ. ಇನ್ನು ಮುಂದೆ ನಮ್ಮ ಮನುಗೆ ಒಳಿತ ಆಗ್ತದೆ ನೋಡ್ರಿ. ಮತ್ತು ಶಾರದಮ್ಮನವ್ರ, ನೀವು ಹೇಳಿದ್ರಲ್ಲ ಶಾಸ್ತ್ರ ಮುಗಿಲಿ ಅಂತ, ಅದಕ್ಕೆ ನಾವಿಬ್ಬರೂ ಕಾಯ್ತಿದ್ವಿ. ಇನ್ನು ನಾವು ಊರಿಗೆ ಹೊರಡ್ತೀವಿ. ನಮ್ಮ ಸಂಜು ಒಬ್ಬೊಬ್ಬನೇ ಎಲ್ಲ ಕಡೆ ಅಡ್ಡಾಡ್ಲಿಕ್ಕತ್ತಾನ, ಮತ್ತು ಆಫೀಸ್ಗೆ ಹೋಗೋ ಮನಸ್ಸು ಮಾಡ್ಯಾನ. ಮತ್ತಿನ್ನೇನು, ನಾವು ಊರಿಗೆ ಹೋಗಬೇಕು ಏನ್ರಿ? ಅಲ್ಲ, ಪ್ರಭು ದೇಸಾಯಿ ಅವ್ರು ಹೋಗಿ ಬರ್ಬೋದು, ನೀವಿಲ್ಲೇ ಇರ್ಬೋದಲ್ವಾ? ಇಲ್ರಿ, ಇವ್ರಿಗೂ ಒಬ್ಬರು ಬಹಳ ತ್ರಾಸ ಆಗ್ತದ. ನಾನು ಹೋಗ್ತೀನಿ. ಇದೆಲ್ಲದರ ನಡಬರ್ಕ ಈಕೆಗೂ ಸಮಯ ಸಿಗಲಿಲ್ರಿ. ಮನೆಯಾಗಿದ್ರೆ ಒಂದಿಷ್ಟು ಆರಾಮ ಆಕತಿ ಅಂತ ಅಷ್ಟ. ಅರ್ಥ ಆಗುತ್ತೆ, ಹೋಗಿ ಬನ್ನಿ. ಅಮ್ಮ, ಇವರು ಆಫೀಸಿಗೆ ಬರ್ತಾರಾ? ಹಾ ಹೌದು, ನಿನ್ಗೆ ಹೇಳಲಿಲ್ಲ ಅಲ್ವಾ? ಸಂಜು ಮನೇಲೇ ಇರೋ ಬದಲು ಆಫೀಸಿಗೆ ಬಂದು ಅಲ್ಲಿನ ವಾತಾವರಣಕ್ಕೆ ಹೊಂದ್ಕೊಂಡ್ರೆ ಸಂಜುಗೆ ಹಳೆದೆಲ್ಲ ನೆನಪಾಗ್ಬೋದೇನೋ ಅಂತ ನಾವು ಮಾತಾಡ್ಕೊಂಡಿದ್ವಿ. ಆದರೆ ಅಮ್ಮ, ಸಡನ್ನಾಗಿ ಹೀಗೊಬ್ರನ್ನ ಆಫೀಸಿಗೆ ಕರ್ಕೊಂಡ್ರೆ ಬೇರೆ ಎಂಪ್ಲಾಯೀಸ್ ಎಲ್ಲ ಏನು ಅನ್ಕೊಳ್ಳಲ್ಲ ಹೇಳಿ? ನಮ್ಗೆ ಅನುಕೂಲಕ್ಕೆ ಬೇಕಾದಾಗೆ ನಾವು ಆಫೀಸ್ ರೂಲ್ಸ್ನ ಬದಲಾಯಿಸ್ಕೊಂಡ್ವಿ ಅಂತ ಅನ್ಕೊಳಲ್ವಾ? ಕರೆಕ್ಟ್. ಅನು ಅವ್ರು ಹೇಳ್ತಾ ಇರೋದು ಸರಿಯಾಗೇ ಇದೆ. ನನ್ನ ಸುಮ್ಮನೆ ಹಾಗೆ ಆಫೀಸಿಗೆ ಕರ್ಕೋಬೇಡಿ. ನಿಮ್ಮ ಪ್ರೊಸೀಜರ್ ಏನಿದೆಯೋ ಅದನ್ನು ಫಾಲೋ ಮಾಡಿ.
ಅದೆಲ್ಲ ಏನೂ ತೊಂದರೆ ಇಲ್ಲಪ್ಪ. ಅನು, ನೀ ಚಿಂತೆ ಮಾಡಬೇಡ, ಅದನ್ನೆಲ್ಲ ಮೀರಾ ನೋಡ್ಕೋತಾಳೆ. ಸಂಜು ಚಿಕಿತ್ಸೆ ದೃಷ್ಟಿಯಿಂದ ನಾವು ಈ ತೀರ್ಮಾನ ತಗೊಂಡಿದ್ದೀವಿ. ಆದ್ರೆ ಅಮ್ಮ, ಒಂದ್ಸತಿ ಆಫೀಸಿಗೆ ಬಂದ್ಮೇಲೆ ಎಲ್ರೂ ಒಂದೇ ರೀತಿಲಿ ಟ್ರೀಟ್ ಮಾಡ್ಬೇಕಾಗತ್ತೆ. ಯು ಆರ್ ರೈಟ್ ಅನ್, ಅದನ್ನ ನಾವು ನೋಡ್ಕೋತೀವಿ. ಈಗ ಹರ್ಷನೇ ಎಲ್ಲಾನು ಹ್ಯಾಂಡಲ್ ಮಾಡ್ತಿರೋದು. ಹೀಲ್ ಟೇಕ್ ಕೇರ್ ಆಫ್ ಇಟ್, ಯು ಡೋಂಟ್ ವರಿ. ಅನು, ನೀನು ರೆಸ್ಟ್ ಮಾಡು. ನಿನಗೇನೇ ಬೇಕಿದ್ರು, ನಿನಗಲ್ಲಿ ಬರಬೇಕು ಅಂದ್ರು ನನಗೆ ತಿಳಿಸು, ಸರಿನಾ? ನಾವಿನ್ನು ಹೊರಡ್ತೀವಿ. ವಿಂಗಡಣೆ ಎಲ್ಲ ಹೇಗೆ ನಡೀತಾ ಇದೆ? ಏನು ತೊಂದರೆ ಇಲ್ಲ ಅಲ್ವಾ? ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಒಣ ಕಸ, ಹಸಿ ಕಸ ಎಲ್ಲ ವಟಾರದವರು ಬೇರ್ಪಡಿಸಿ ಹಾಕ್ತಾ ಇದ್ದಾರಲ್ವಾ? ಯಾಕೆ ಹಾಗೆ ಯೋಚನೆ ಮಾಡ್ತಾ ಇದ್ದೀರಾ? ನಾನು ಹೇಳಿದ ಅರ್ಥ ಆಯ್ತಾ? ಹೌದೌದು, ಅರ್ಥ ಆಯ್ತು. ಏನೂ ತೊಂದರೆ ಇಲ್ಲ, ಕಸ ವಿಂಗಡಣೆ ಚೆನ್ನಾಗಿ ಆಗ್ತಾ ಇದೆ. ಸರಿ, ಹಂಗಾರೆ ನಾವೇನು ಹೊರಡ್ತೀವ್ರಿ ಸಾಹೇಬ್ರ? ಹರ್ಷ ಮಾಡ್ತೀವಿ. ಅನು, ನಾನು ಇಲ್ಲಿಗೂ ಬಂದು ಈ ಆಫೀಸ್ ಡೀಟೇಲ್ಸ್ ಎಲ್ಲ ನಿನಗೆ ಅಪ್ಡೇಟ್ ಮಾಡಿ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ಅಂತ ಅನ್ಸಿದ್ರೆ ಐ ಆಮ್ ರಿಯಲಿ ಸಾರಿ. ನಿನಗೆ ಇದನ್ನೆಲ್ಲ ನೋಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಅನ್ಸಿದ್ರೆ ಜಸ್ಟ್ ಲೆಟ್ ಮೀ ನೋ, ಐ ಫೈಂಡ್ ಅನ್ ಆಲ್ಟರ್ನೇಟಿವ್. ನೋ ಮೀರಾ, ಐ ಆಮ್ ಫೈನ್. ಆಲ್ ರೈಟ್. ಡಾಕ್ಟರ್ ಎಷ್ಟು ದಿನ ರೆಸ್ಟ್ ಪ್ರಿಸ್ಕ್ರೈಬ್ ಮಾಡಿದ್ದಾರೆ? ಅವ್ರು ಹೇಳಿದ್ದಾರೆ, ಆದರೆ ನನ್ನನ್ನು ಬಿಟ್ಟರೆ ಈಗಲೇ ಆಫೀಸಿಗೆ ಬಂದ್ಬಿಡ್ತೀನಿ. ನೋ, ಡಾಕ್ಟ್ರ್ ಏನು ಹೇಳಿದಾರೋ ಅದನ್ನೇ ಫಾಲೋ ಮಾಡು. ಟೇಕ್ ಯೋರ್ ಟೈಮ್ ಅನು. ನಾವೆಲ್ಲ ಇದ್ದೀವಲ್ಲ, ನಾವು ಆಫೀಸ್ನ ಚೆನ್ನಾಗಿ ನೋಡ್ಕೋತೀವಿ. ವಿಲ್ ಟೇಕ್ ಕೇರ್. ನೀವೆಲ್ಲ ಇದ್ದೀರಾ, ಆದರೆ ನಂಗೆ ಹೀಗೆ ಮನೇಲಿ ಕೂತ್ಕೊಳ್ಳೋದಕ್ಕೆ ಬೇಜಾರು. ಅಕ್ಕ, ಬಾವ, ನಾನು ಆಫೀಸಿಗೆ ಬಂದರೆ ನಿಮ್ಗೇನು ತೊಂದರೆ ಇಲ್ಲ ತಾನೇ? ಚೆನ್ನಾಗಿ ಕೇಳಿದೆ ಅನು. ಏನು ನೆನಪಿಲ್ದಿರೋ ಆ ಗಜನಿನೇ ಆಫೀಸಿಗೆ ಸೇರಿಸ್ಕೊಂಡಿದೀವಂತೆ. ಇನ್ನು ನೀನು ಬರೋದ್ರಲ್ಲಿ ತಪ್ಪೇನಿದೆ? ಯು ನೋ ವಾಟ್ ಅನು, ಅವ್ರಿಗೆ ಹಳೇದೇನು ನೆನಪಿಲ್ಲ, ಆದ್ರೆ ಅವ್ರು ಏನೇನೋ ಮಾತಾಡ್ತಾರೆ ನಿನಗೆ ಗೊತ್ತಾ? ನಿನ್ನ ಯಾರೋ ಬೇಕು ಅಂತಾನೆ ಬೀಳ್ಸಿದ್ರಂತೆ. ಇದನ್ನೆಲ್ಲ ಬಂದು ನಮ್ಮ ಹತ್ರ ಹೇಳಿದ್ರು. ಅಲ್ಲ, ಅಲ್ಲಿ ನಾವು ಬಿಟ್ರೆ ಇನ್ ಯಾರಿದ್ರು ಹೇಳು? ನನಗೆ ಯಾಕೋ ಎಲ್ಲರ ಮುಂದೆ ಒಳ್ಳೆಯವರಾಗೋದಿಕ್ಕೆ ಈ ಥರ ಎಲ್ಲ ಹೇಳ್ಕೊಂಡು ತಿರುಗಾಡ್ತಿದ್ದಾರೆ ಅನ್ಸುತ್ತೆ. ಮಾನ್ಸಿ, ಅನು, ಇದರಲ್ಲಿ ಕೆಲವು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡೋದಿತ್ತು. ಆಫೀಸಿಗೆ ಬರ್ತೀನಲ್ಲ, ಎಲ್ಲ ಅಲ್ಲೇ ಚೆಕ್ ಮಾಡ್ತೀನಿ. ಆಲ್ ರೈಟ್.
ಓಕೆ ದೆನ್ ವಿಲ್ ಲೀವ್. ಟೇಕ್ ಗುಡ್ ಕೇರ್ ಆಫ್ ಯುವರ್ ಸೆಲ್ಫ್. ಬಾಯ್. ಬಾಯ್ ಅನು. ಅದಕ್ಕೆ ಹುಷಾರು. ಬಾಯ್. ಬಾಯ್ ಬಾಯ್. ಅವ್ರು ಹೇಳಿದ್ದು ನಿಜಾನೇ. ಅವತ್ತು ನನ್ನ ಯಾರೋ ಬೇಕಂತಾನೆ ಬೀಳ್ಸಿದ್ರು, ಬಟ್ ಯಾರು ಅಂತ ಗೊತ್ತಾಗ್ತಿಲ್ಲ. ಆದರೆ ಅವ್ರು ಹೇಳೋದನ್ನು ಒಪ್ಕೋಬಾರ್ದು ಅಂತ ನಾನು ಯಾಕೆ ಡಿಸೈಡ್ ಮಾಡಿದ್ದೀನಿ? ನನಗೆ ಗೊತ್ತಿಲ್ಲದೆ ಅವ್ರನ್ನ ದೂರ ತಳ್ತಿದ್ದೀನಿ. ಯಾಕೆ? ಬರ್ತೀನಿ ಸುಬ್ಬವ್ರೆ. ಅವನು ಅವರು ಯಾವುದೋ ಅಪಾಯದಲ್ಲಿದ್ದಾರೆ. ಅವ್ರಿಗಾಗದೇ ಇರೋರು ಹೀಗೆ ಮಾಡ್ತಿದ್ದಾರೆ ಅಂದರೆ ಶಿ ಹ್ಯಾಸ್ ಟು ಬಿ ಕೇರ್ಫುಲ್. ಆದರೆ ಇದನ್ನು ಅವ್ರಿಗೆ ಹೇಳಿದ್ರು ಅವ್ರು ಒಪ್ಕೊಳ್ಳಲ್ಲ. ಬೇರೆ ಯಾರಿಗೂ ಇದು ಅರ್ಥ ಆಗ್ತಿಲ್ಲ. ಅನು ಅವ್ರಿಗೆ ಪ್ರೊಟೆಕ್ಷನ್ ಬೇಕು. ಯಾವ ಸಮಯದಲ್ಲಿ ಏನು ಬೇಕಾದರೂ ಆಗ್ಬೋದು. ಶಿ ನೀಡ್ ಸೆಕ್ಯೂರಿಟಿ. ಹೌದು, ಶಿ ನೀಡ್ ಸೆಕ್ಯೂರಿಟಿ. ಶಾರದಾ ಅವರೇ, ನಾವಿನ್ನು ಹೊಣ್ತೀವ್ರಿ. ಸಂಜುನ ನಿಮ್ಮ ಮನೆಯೊಳಗೆ ಇಟ್ಕೊಂಡು ನಮಗೆ ಭಾಳ ದೊಡ್ಡ ಉಪಕಾರ ಮಾಡ್ಲಿಕ್ಕತ್ತೀರಿ. ಹೌದ್ರಿ, ನಮ್ಮ ಮಗನ ಹೆಂಗೆ ಇಲ್ಲಿ ಬಿಟ್ಟು ಹೋಗ್ತಿರೋದಕ್ಕೆ ನಿಮಗೆ ಹ್ಯಾಂಗೆ ಅನ್ನಿಸ್ತತೋ ನಮಗೆ ತಿಳಿವಲ್ದಾಗೈತಿ. ಅಯ್ಯೋ, ಯಾಕೆ ಹಂಗೆ ಅನ್ಕೊಳ್ತೀರಾ? ನಿಮ್ಮ ಮಗನಿಗೆ ಟ್ರೀಟ್ಮೆಂಟ್ ಅಗತ್ಯ ಇದೆ. ಅವನಿಲ್ಲೇ ಇರಬೇಕಾಗಿರೋದು ಅನಿವಾರ್ಯತೆ. ನೀವು ಅವನ್ನ ಕರ್ಕೊಂಡು ಹೋಗಿದ್ರೆ ನನಗೆ ಬೇಜಾರಾಗ್ತಿತ್ತು. ಈಗ ನನಗೆ ಯಾವುದೇ ರೀತಿ ಬೇಜಾರಿಲ್ಲ. ನೀವು ಆರಾಮಾಗಿ ಹೋಗಿ ಬನ್ನಿ. ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ನಿಮ್ಮ ಸೊಸೆನೂ ಕರ್ಕೊಂಬರ್ಬೇಕು. ಆರಾಧನಾ ಅಲ್ವಾ ಅವ್ರ ಹೆಸರು? ಹ್ಞೂ ರೀ. ಮರಿಬೇಡಿ, ಅವ್ರನ್ನ ನೀವು ಕರ್ಕೊಂಬರಲೇಬೇಕು. ಆತು. ಸಂಜು ಎಲ್ಲೋದ? ನಾ ತಯಾರಾಗ್ಲಿಕ್ಕತ್ತೀನಿ ಅಂತ ಹೇಳ್ದ ಅವ. ಇಲ್ಲ ಅಮ್ಮ, ಬಂದೆ ಅಮ್ಮ. ಸಂಜು, ನಾವಿನ್ನು ಹೊರಡೋಣ. ಅಮ್ಮ, ಏನಾಯ್ತು? ಇವರೆಲ್ಲ ನಿನ್ನ ಜೋಡಿ ಇಲ್ಲೇನು?
ಎಸ್ ಐ ಆಮ್ ರೆಡಿ. ಫೈನ್, ನಾವು ನಮ್ಮ ಕಾರಲ್ಲಿ ಬರ್ತೀವಿ, ನೀವು ನಿಮ್ಮ ಕಾರಲ್ಲಿ ಬನ್ನಿ. ತೊಂದರೆ ಇಲ್ಲ. ಬರ್ತೀವಿ. ಆಯ್ತು, ನೀ ಹೋಗ್ಬಾ. ನಾ ಬರಲಿ? ಸರಿ ಅಮ್ಮ. ನಾ ಹೊರಡ್ಲ? ಹ್ಞೂ ಬರ್ತೀನಿ ನಾನು. ಸರಿ ರೀ, ಬರ್ತೀನಿ ರೀ. ಸಂಜು, ಅಮ್ಮ, ನೀನು ಆರಾಮಾಗಿದೆಯಲ್ಲಪ್ಪ? ಆಫೀಸ್ ಇಂಟರ್ವ್ಯೂ ಅಂತ ಟೆನ್ಷನ್ನ? ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಪ್ಪ. ನೀನು ಎಲ್ಲದಕ್ಕೂ ಉತ್ತರ ಕೊಡಬೇಕು ಅಂತ ಏನೂ ಇಲ್ಲ. ನಿನ್ನ ಸಪೋರ್ಟಿಗೆ ಹರ್ಷ ಮೀರಾ ಇರ್ತಾರೆ. ಇದೊಂದು ಫಾರ್ಮ್ಯಾಲಿಟೀಸ್ ಅಷ್ಟೇ. ಇಲ್ಲಮ್ಮ, ನನಗೆ ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ. ಮತ್ತೆ ನಾನು ನಿಮ್ಮ ಹತ್ರ ಏನೋ ಹೇಳಬೇಕಿತ್ತು, ಆದರೆ ನೀವು ಅದನ್ನು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ. ನಂಬಕ್ಕಾಗದಿರೋಂಥ ವಿಷಯ ಏನದು? ಅನು ಅವ್ರಿಗೆ ಯಾರಾದರೂ ಶತ್ರುಗಳಿದ್ದಾರಾ ಅಮ್ಮ? ಯಾಕಪ್ಪ ಹೀಗೆ ಕೇಳ್ತಾ ಇದೆಯಾ? ಅದು ಆವತ್ತು ಅನು ಅವರು ನದಿಯಲ್ಲಿ ಬಿದ್ರಲ್ಲಮ್ಮ, ಅವರು ಕಾಲು ಜಾರಿ ಬಿದ್ದಿದ್ದಲ್ಲ ಅಂತ ಅನ್ಸುತ್ತೆ. ಯಾರೋ ಅವ್ರನ್ನ ಬೀಳಿಸಿದ್ದಾರೆ. ಏನು ಹೇಳ್ತಿದ್ಯಪ್ಪ? ಹೌದಮ್ಮ, ಅದೇ ವ್ಯಕ್ತಿನ ನಾನು ಅನು ಅವ್ರ ಮನೆ ಹತ್ರನೂ ನೋಡಿದೆ. ಇದ್ಯಾಕೋ ದೊಡ್ಡ ಅಪಾಯದ ಮುನ್ಸೂಚನೆ ಅಂತ ಅನ್ನಿಸ್ತಾ ಇದೆ. ನಾನು ನನ್ನ ಕಣ್ಣಾರೆ ನೋಡಿದೆ ಅಮ್ಮ. ಇದು ನನ್ನ ಕಲ್ಪನೆ ಅಲ್ಲ. ಆವತ್ತು ಮೀನು ಹಿಡಿಯೋರು ಬಲೆ ತಂದಿದ್ರು. ಆ ಬಲೆಯಲ್ಲಿರೋ ಒಂದು ಸಣ್ಣ ಹಗ್ಗನೇ ಅನು ಅವ್ರ ಕಾಲಿಗೆ ಸಿಕ್ಕಾಕೊಂಡಿದ್ದು. ಅಮ್ಮ ಹೇಳಿ ಅಮ್ಮ, ಅನು ಅವ್ರಿಗೆ ಶತ್ರುಗಳಿದ್ದಾರಾ? ಇದ್ದಾರೆ. ಆದರೆ ಅನುಗಲ್ಲ, ಆರ್ಯನ್ಗೆ. ನೀನು ಇದನ್ನು ನನಗೆ ಹೇಳಿ ಒಳ್ಳೆ ಕೆಲಸ ಮಾಡಿದೆ ಸಂಜು. ನಾನು ನೋಡ್ಕೊಳ್ತೀನಿ, ನೀನು ಆಫೀಸ್ಗೆ ಹೋಗ್ಬಾ. ಸರಿ ಅಮ್ಮ, ಬರ್ತೀನಿ. ಏನಪ್ಪ? ಒಳ್ಳೇದಾಗಲಿ. ನಾನು ಹೋಗಿ ಬರ್ತೀನಮ್ಮ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನೇಮ್ನ ಇದ್ರಲ್ಲಿ ಫಿಲ್ ಮಾಡಿ. ಥ್ಯಾಂಕ್ ಯು. ಹಲೋ ಮಿಸ್ಟರ್ ಸಂಜು, ವೆಲ್ಕಮ್ ಟು ವರ್ಧನ್ ಗ್ರೂಪ್ಸ್. ಥ್ಯಾಂಕ್ ಯು, ಇಟ್ಸ್ ಮೈ ಪ್ಲೆಜರ್. ನೀವು ಬರ್ತೀರಾ ಅಂತ ಶಾರದಾ ಅಮ್ಮ ಹೇಳಿದರು. ಇಟ್ಸ್ ಮೈ ಪ್ಲೆಜರ್ ಟು ವೆಲ್ಕಮ್ ಯು. ಪ್ಲೀಸ್ ಕಮ್. ಹಾಯ್ ಮೀರಾ. ಹಾಯ್ ಮ್ಯಾಮ್. ಹಲೋ ಎವ್ರಿ ಒನ್. ಇವರು ನಮ್ಮ ವರ್ಧನ್ ಗ್ರೂಪ್ಸ್ಗೆ ಹೊಸದಾಗಿ ಜಾಯ್ನ್ ಆಗೋಕ್ಕೆ ಅಂತ ಬಂದಿದ್ದಾರೆ. ಇವ್ರ ಹೆಸರು ಮಿಸ್ಟರ್ ವಿಶ್ವಾಸ್ ದೇಸಾಯಿ.
ಬಟ್ ಇವ್ರನ್ನ ಸಂಜು ಅಂತ ಕರೀತಾರೆ.